ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನೆಲಯ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ನಾವು ಮಾಡ್ತಾಯಿದ್ದೀವಿ ಸೂಪ್ಗಳ ಬ್ರಾಹ್ಮಿ ಸೂಪ್. ಸೂಪ್ ಅಂದ ತಕ್ಷಣ ಅದು ನಮ್ಮ ಪಚನಕ್ರಿಯೆ, ಡೈಜೆಸ್ಟಿವ್ ಪ್ರಾಸೆಸ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನಾವಿಲ್ಲಿ ಹೆಸರು ಕಾಳು ತೊಗೊಂಡಿರೋದ್ರಿಂದ ಅದು ನಮ್ಮ ದೇಹನ ತಂಪಾಗಿಡುತ್ತೆ. ಒಂದೆಲಗ ತೊಗೊಂಡಿದ್ದೀವಿ, ಇದು ನಮ್ಮ ಮೆದುಳಿನ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ಮೆಮರಿ ಪವರ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಫಸ್ಟು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ, ಆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ರಲ್ಲ ಅದರ ನೀರು ಎತ್ತಿಟ್ಕೊಂಡಿರಿ, ಆ ನೀರನ್ನೇ ಹಾಕಿ ಸೂಪ್ ಮಾಡೋಣ. ಸೊ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಹೆಸರು ಕಾಳು ಬೇಯಿಸಿರ್ತಕ್ಕಂಥ ನೀರು ಹಾಕಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಎಲ್ಲ ವೆಜಿಟೇಬಲ್ಸು, ಆ ಪೇಸ್ಟಲ್ಲಿರ್ತಕ್ಕಂಥ ಈ ಬ್ರಾಹ್ಮಿ ಎಲೆ ಎಲ್ಲ ಘಮಗಳನ್ನು ಬಿಟ್ಕೊಳ್ಳುತ್ತೆ. ಅದರ ವಿಟಮಿನ್ಸು, ಮಿನರಲ್ಸು ಎಲ್ಲ ಈ ಸೂಪ್ ಒಳಗಡೆ ಸೇರಿಕೊಳ್ಳುತ್ತೆ. ಇದಕ್ಕೆ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿ ಒಂದು ಬಟ್ಲಕ್ಕೆ ಹಾಕಿ ಸರ್ವ್ ಮಾಡಿದ್ರೆ ಬ್ರಾಹ್ಮಿ ಸೂಪ್ ರೆಡಿ. ಬಿಸಿ ಬಿಸಿಯಾದ ಸೂಪನ್ನು ಕುಡಿದು ನಮ್ಮ ದೇಹ ತಂಪು ಮಾಡಿಕೊಂಡು ಮೆದುಳನ್ನ ಚುರುಕು ಮಾಡ್ಕೊಳ್ಳೋಣ. ಎಂಜಾಯ್ ಬ್ರಾಹ್ಮಿ ಸೂಪ್. ಥ್ಯಾಂಕ್ ಯು.